ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಬಾಬಾ ಸಾಹೇಬರು ಒಂದೇ ಜಾತಿಗೆ ಸೀಮಿತವಾದಂತ ನಾಯಕರಲ್ಲ. ಅವರು ಇಡೀ ದೇಶ ಒಂದು ನೆಲೆ ಕಂಡಿದೆ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಸಂವಿಧಾನ ಏನಿದೆ, ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶ ನಿಂತಿದೆ. ಕೋಲಾರ ಜಿಲ್ಲೆಯ ಮಾಲೂರು ಕೈಗಾರಿಕಾ ವಲಯದಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ಮಹಿಳಾ ಸಬಲೀಕರಣದ ಸಂದೇಶ ಸಾರಿದ ಅದ್ದೂರಿ ಕಾರ್ಯಕ್ರಮವೊಂದು ಯಶಸ್ವಿಯಾಗಿ ನೆರವೇರಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ನೊಂದ ಮಹಿಳೆಯರ ಆಶಾಕಿರಣ ಮತ್ತು ಧ್ವನಿ ಮಹಿಳಾ ಘಟಕ ಹಾಗೂ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ಅಧ್ಯಕ್ಷರಾದ ಶ್ರೀಮತಿ ಶಾಂತಮ್ಮ ಕೆ ಚನ್ನಕಲ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸಿದರು. ಮುಚ್ಚು ಮರಗಳನ್ನು ಬಿಚ್ಚಿ ಚರಿತ್ರೆಯ ಕುಹಕ ತೋರಿದವರು ಇವರು, ಕುಹಕ ತೋರಿದವರು. ಅಂಬೇಡ್ಕರ್ ಅವರ ಭಾವಚಿತ್ರದ ರಥಯಾತ್ರೆಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಗಿದ್ದು, ನಂತರ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಮುಖ ಉದ್ದೇಶ ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ಜನರಿಗೆ ತಲುಪಿಸುವುದಾಗಿತ್ತು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಅವರ ಮಂತ್ರವನ್ನು ಜನಮನಗಳಿಗೆ ತಲುಪಿಸಲು ವಿಶೇಷ ಪ್ರಯತ್ನ ಮಾಡಲಾಯಿತು. ಮಹಿಳಾ ಸಬಲೀಕರಣಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದ್ದು, ನೊಂದ ಮಹಿಳೆಯರಿಗೆ ಧೈರ್ಯ ತುಂಬುವ ಜೊತೆಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘಸಂದ್ರ ವಿಜಯ್ ಕುಮಾರ್, ಫ್ರೆಂಡ್ ಸಂತೋಷ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಕುರಿತು ಪ್ರಭಾವಿ ಭಾಷಣಗಳನ್ನು ನೀಡಿದರು. ಬಾಬಾ ಸಾಹೇಬರು ಒಂದೇ ಜಾತಿಗೆ ಸೀಮಿತವಾದಂತ ನಾಯಕರಲ್ಲ. ಅವರು ಇಡೀ ದೇಶ ಒಂದು ನೆಲೆ ಕಂಡಿದೆ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಸಂವಿಧಾನ ಏನಿದೆ, ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶ ನಿಂತಿದೆ. ಈ ದೇಶದ ಮೇಲೆ ಪ್ರಜೆಗಳು ನಾವು ನಿಂತಿದ್ದೀವಿ. ಇವತ್ತು 196 ರಾಷ್ಟ್ರಗಳು ಬಾಬಾ ಸಾಹೇಬರನ್ನ ನೆನೀತಾರೆ ಅಂತಂದ್ರೆ ಬಾಬಾ ಸಾಹೇಬರು ಯಾವ ಮಟ್ಟದಲ್ಲಿ ನಮ್ಮನ್ನ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಆಲೋಚನೆಗಳನ್ನು ಮಾಡಬೇಕು. ಇವತ್ತು ಇಡೀ ದೇಶದಲ್ಲಿ ಹೆಚ್ಚಿನ ಒಂದು ಪುತ್ಥಳಿಗಳಿದ್ದಾವೆ ಅಂತಂದ್ರೆ ಯಾರು ಇದ್ದಾವೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ದೇಶದಲ್ಲಿ ಕೇಂದ್ರ ಸಂಸದರು ಏನಿದಾರೋ ಅದನ್ನ ಇಂಥ ಒಂದು ವಿಚಾರಗಳನ್ನ ಅಲ್ಲಿ ಎತ್ತಬೇಕು, ಸುದ್ದಿ ಮಾಡಬೇಕು. ಇವತ್ತು ದಕ್ಷಿಣ ಭಾರತವನ್ನ ಇಡೀ ಕಗ್ಗೊಲೆ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಎಂಪಿಗಳನ್ನ ಕಗ್ಗೊಲೆ ಮಾಡಿ ಇಡೀ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದನ್ನು ಎಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ? ಎಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀವಿ? ಇವತ್ತು ಅವರು ಬೇಕಾಗಿರ್ತಕ್ಕಂಥ ಒಂದು ಸಂಸದರನ್ನ ಅವರಿಗೆ ಕೋರಂ ಕೊಡ್ಲಿಕ್ಕೆ ಇವತ್ತು ದಕ್ಷಿಣ ಭಾರತದ ಕಡೆ ಇರತಕ್ಕಂಥ ಸಂಸದರನ್ನ ಕಡಿಮೆ ಮಾಡಿದ್ದಾರೆ, ಆ ಕಡೆ ಇರ್ತಕ್ಕಂಥ ಒಂದು ಇವರನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಾಳೆ ಅವರು ಹೇಳ್ದಂಗೆ ಆಡಳಿತ ನಡೀಬೇಕು ಅನ್ನೋದನ್ನ ಇವತ್ತು ಇಲ್ಲ ಒಂದು ಕಡೆ ಕೇಂದ್ರ ಆಡಳಿತ ಇದನ್ನ ಮಾಡ್ತಾ ಇದೆ. ಇದನ್ನ ಪ್ರತಿಯೊಬ್ಬರು ಇಲ್ಲೆಲ್ಲ ಇವರು ಈ ಒಂದು ವೇದಿಕೆಗಳು ಏನ್ ನಮಗೆ ಬಾಬಾ ಸಾಹೇಬರು ವೇದಿಕೆಗಳಾಗಿದ್ದಾವೆ, ಈ ಭಾಗದ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಪ್ರತಿ ಸಂಸದರನ್ನು ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನ ಅಡ್ಡ ಇಟ್ಕೊಂಡು ಮೀಸಲಾತಿನ ಏನು ಮಹಿಳಾ ಮೀಸಲಾತಿಯನ್ನ ವಿರೋಧಿಸ್ತಾರೆ ಅಂತ ಹೇಳ್ತಾರೆ. ಇವರು ನಾಚಿಕೆ ಆಗಲ್ವಾ? ಇವ್ರಿಗೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಅಂತ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಪ್ರಶ್ನಾರ್ಥಕವಾಗಿ ಪ್ರಶ್ನೆ ಮಾಡತಕ್ಕಂಥ ಜನ ಆಗ್ಬೇಕಾಗಿದೆ. ನಾವೆಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಗುಲಾಮಗಿರಿ ಪದ್ಧತಿಯಲ್ಲೇನೆ ಇರ್ತೀವಿ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಅವ್ರನ್ನ ಹೊಡಿಬೇಕು. ಬಾಬಾ ಸಾಹೇಬರು ಕೊಟ್ಟಿರೋದು ಅದೇನೆ ನಮ್ಗೆ ಅಸ್ತ್ರ. ಬಂಧುಗಳೇ, ಇವತ್ತು ಹೆಣ್ಣು ಮಕ್ಕಳು ಹೆಚ್ಚಿಗೆ ಇದ್ದಾರೆ. ಅದರಿಂದ ನಾನು ಒಂದು 4 ಮಾತು ಹೇಳ್ತೀನಿ. ಯಾಕಂದರೆ ಇವತ್ತು ಸಂಘಟನೆ ಮಾಡೋದು ಊರೂರಿಗೂ 4 ಸಂಘಟನೆಗಳು ಉಟ್ಕೊಬಿಟ್ಟಿದೆ.
ಸುಮಾರು 50 ಜನರ ಮೇಲೆ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ಹೆಚ್ಚು ಲೀಡರ್ಗಳಿದ್ದಾರೆ. ಆದರೆ ವಿಚಾರ ಕೊಡೋರು ಕಮ್ಮಿನೇ ಆಗೋಗಿದ್ದಾರೆ. ಅದರಲ್ಲಿ ನಮ್ಮ ಶಾಂತಮ್ಮ ವಿಭಿನ್ನವಾಗಿ ಒಂದು ಹೋರಾಟನ ರೂಪಿಸ್ಕೊಂಡು ಒಂದು ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ಈ ಜಯಂತಿ ಪರವಾಗಿ, ಈ ವೇದಿಕೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಬಂಧುಗಳೇ. ಬಾಬಾ ಸಾಹೇಬರು ಈ ದೇಶದ ಪ್ರಗತಿಯನ್ನು ಮಹಿಳೆಗೆ ಹೋಲಿಕೆ ಮಾಡ್ತಾರೆ. ಮಹಿಳೆ ಯಾವಾಗ ಈ ದೇಶದಲ್ಲಿ ಉದ್ಧಾರ ಆಗ್ತಾಳೋ ಆಗ ಈ ದೇಶನು ಪ್ರಗತಿ ಆಗ್ತದೆ ಅಂತಾರೆ ಬಂಧುಗಳೇ. ಅದು ಖಂಡಿತ ನಿಜ. ಅಷ್ಟು ಜ್ಞಾನ ಹೊಂದಿದ್ರು ಅಂಬೇಡ್ಕರ್ ಸಾಹೇಬರು. ಹೆಣ್ಣಿಗೆ ಅಷ್ಟು ಮಹತ್ವ ಕೊಟ್ಟಿದ್ರು. ಅಂಬೇಡ್ಕರ್ ಸಾಹೇಬರು ಬಹಿರಂಗವಾಗಿ, ಸಾರ್ವಜನಿಕವಾಗಿ ಮನುಸ್ಮೃತಿಯನ್ನು ಸುಡ್ತಾರೆ. ಮನುಸ್ಮೃತಿ ಅಂದ್ರೆ ಈಗ ನಾವು ಸಂವಿಧಾನ ಅಂತ ಏನ್ ಹೇಳ್ತಾ ಇರ್ತೀವಿ, ಆಗ ಮನು ಅನ್ನೋ ಅಯೋಗ್ಯ ಆಗ ಒಂದು ಶಾಸನ ಬರ್ತಾನೆ. ಆ ಶಾಸನದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಅಸ್ಪೃಶ್ಯರಿಗೆ ಸಮಾನತೆ ಇರಲಿಲ್ಲ, ಸ್ವಾತಂತ್ರ್ಯ ಇರಲಿಲ್ಲ, ಯಾವುದೇ ಹಕ್ಕುಗಳಿರಲಿಲ್ಲ. ಈಗ ನಾವು ಕೀಳು ಜಾತಿಯಿಂದ, ಹರಿಜನರಿಂದ ರಿಸರ್ವೇಶನ್ ಇದೆ, ಆಗ ಮೇಲ್ ಜಾತಿಯಿಂದ ರಿಸರ್ವೇಶನ್ ಇತ್ತು. ಯಾವ ಜಾತಿ ಯಾವ ಕೆಲಸ ಮಾಡ್ಬೇಕಂತ ಅವನು ನಿಗದಿ ಮಾಡಿದ್ದ, ಅದರಂತೆ ನಡೀತಾ ಇತ್ತು ಆ ಕಾಲಘಟ್ಟದಲ್ಲಿ. ನಂತರ ಕಾಲಾರಂ ದೇವಸ್ಥಾನ ಪ್ರವೇಶ ಆಗ್ತದೆ 1930ರಲ್ಲಿ. ಅಲ್ಲೂ ಸಹ ಅಂಬೇಡ್ಕರ್ ಸಾಹೇಬರಿಗೆ ದೈವ ಭಕ್ತಿಯಿಂದ ಹೋಗಿಲ್ಲ. ಈ ದೇಶದ ನಿವಾಸಿಗಳಾದ ನಾವು, ನಮಗೂ ಹಕ್ಕಿದೆ, ದೇವರ ದೃಷ್ಟಿಯಲ್ಲಿ ನಾವೆಲ್ಲ ಒಂದೇ ಆದ್ರೆ ನಮಗೂ ಪ್ರವೇಶ ಕೊಡಿ ಅಂತ ಹೋಗ್ತಾರೆ. ಅಲ್ಲಿನ ಮನುವಾದಿಗಳು ಸುಮಾರು ಕಿರುಕುಳ ಕೊಟ್ಟರು ಸಹ 15,000 ಜನರನ್ನು ಕರ್ಕೊಂಡು ಆರ್ಗನೈಸ್ ಮಾಡಿ ಹೋಗ್ತಾರೆ. ಆಗ್ಲೂ ಅಂಬೇಡ್ಕರ್ ಸಾಹೇಬ್ರಿಗೂ ನಮ್ಮ ಜನ ವಿರೋಧ ಮಾಡಿದ್ದಾರೆ. ಅಲ್ಲೋದ್ರೆ ಕಳಂಕ ಆಗ್ತದೆ, ಅವಮಾನ ಆಗ್ತದೆ, ನಮಗೆ ಕೇಳು ಸಂಭವಿಸ್ತದೆ ಅನ್ನೋ ನಿಟ್ಟಿನಲ್ಲಿ ತುಂಬಾ ಗೊತ್ತಿರುತ್ತಲ್ಲ ನಾವೆಷ್ಟು ಮೂರ್ಖರಾಗಿದ್ದೀವಿ. ಈಗಲೂ ಇದೀವಿ ನಾವು ಮೂರ್ಖರಾಗಿ, ಆಗಿನ್ನೆಷ್ಟು ಇರುತ್ತೆ ಅಂತ ಕೊಳಚನ ಕೇವಲ ಒಂದು ಪೆನ್ನಿನಿಂದ ಈ ದೇಶದ ಒಂದು ವ್ಯವಸ್ಥೆಯನ್ನೇ ಬದಲು ಮಾಡಿರುವಂತ ಏಕೈಕ ವ್ಯಕ್ತಿ ಅದು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು. ಅವ್ರು ಇನ್ನೂ ಹೆಚ್ಚಿಗೆ ಬದುಕಿದ್ರೆ ಇನ್ನೂ ಎಷ್ಟೋ ಮಾಡಬಹುದಾಗಿತ್ತು. ಕೇವಲ ಈ ದೇಶದಲ್ಲಿ 65 ವರ್ಷ ಮಾತ್ರ ಅವರು ಬದುಕಿರ್ತಾರೆ ಬಂಧುಗಳೇ. ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬರೂ ಕೂಡ ಆ ಬಾಬಾ ಸಾಹೇಬನ್ನ ಪೂಜಿಸುವಂತ ಕಾರ್ಯಗಳು, ಅವರ ಒಂದು ವಿಚಾರಗಳನ್ನ ಪ್ರಚಾರ ಮಾಡುವಂತಹದ್ದಾಗಿರ್ಬೋದು. ಅಲ್ಲಲ್ಲೇ ತಮ್ಮ ಹಳ್ಳಿಗಳಲ್ಲಿ ಒಂದು 10 ಜನರ ಗುಂಪು ಕಟ್ಟಿ ಅವರ ವಿಚಾರಗಳನ್ನ ಪ್ರಚಾರ ಮಾಡೋದು ಬೇಕಂದು ತನ್ನ ಮಹಿಳೆಯರಲ್ಲಿ ಕೂಡ, ನನ್ನ ಅಕ್ಕ ತಂಗಿಯರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಈ ದಿನ. ಯಾಕೆಂತಂದ್ರೆ ಬಾಬಾ ಸಾಹೇಬರು ಇಲ್ಲೇ ಅಂದ್ರೆ ಹುಟ್ಟಿದ ಮೊದಲು ನಾವು ಒಂದು ಮಹಿಳೆ ಅವರ ಗಂಡ ಚಮ್ಮಾರ ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಾ ಇರ್ತಾರೆ. ಆಕೆ ತುಂಬಾ ಗರ್ಭಿಣಿ ಆದಾಗ ಆಕೆ ಒಂದು ನೀರಿನ ಕೊಡಲನ್ನು ಎತ್ಕೊಂಡು ತಲೆ ಮೇಲೆ ಬರ್ಬೇಕಾದ್ರೆ ಆಕೆ ಹೇಳ್ತಾಳಂತೆ, ಅಯ್ಯೋ ನನ್ ಮಗನ ಹುಟ್ಟಿದ್ರೆ ಇದೇ ಕೆಲಸ ಮಾಡ್ಬೇಕೇನೋ ಅಂತ. ಅವತ್ತು ಕನಸು ಕಂಡಂತ ಮಹಿಳೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಕೊಟ್ಟ ಮೇಲೆ ನಾವು ಆ ರೀತಿ ಕನಸು ಕಾಣ್ತಾ ಇದ್ದೀರಾ? ನಮ್ಮ ಮಗ ಚಪ್ಪಲಿ ಹೊಲಿತಾನೆ, ನಮ್ಮ ಮಗ ಕೂಲಿ ಕೆಲಸ ಮಾಡ್ಬೇಕು ಅಂತ ಅನ್ನೋ ಕನಸು ನಮ್ಮಲ್ಲಿ ಇವಾಗ ಬರ್ತಾ ಇದೆಯಾ? ಇಲ್ಲ. ನನ್ ಮಗ IAS ಆಗ್ಬೇಕು, ನನ್ ಮಗ ಒಂದು ಅಧಿಕಾರಿ ಆಗ್ಬೇಕು, ನನ್ ಮಗ ಎಲ್ಲೋ ಒಂದ್ ಕಡೆ ಒಂದು ಪೈಲಟ್ ಆಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಈ ರೀತಿಯಾದ ಕನಸು ನಾವು ಇವತ್ತು ಕಾಣ್ತಾ ಇದೀವಿ ಅಂದ್ರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ರೆ ಕಾರಣ ಅಂತ ಕೂಡ ಅವರು ಬೆಳೆದ ರೀತಿ, ಅವರು ಕೊಟ್ಟಂತಹ ಸಂವಿಧಾನ ಎಲ್ಲವನ್ನೂ ಕೂಡ ಬಹಳ ವಿವರವಾಗಿ ನೊಂದಿನ ಧ್ವನಿಯಲ್ಲಿ ಅವರ ಮನದಾಳದ ಮಾತುಗಳನ್ನು, ಅವರು ಬಾಬಾ ಸಾಹೇಬ ಚಿಂತನೆಗಳನ್ನು ಎಲ್ಲರಿಗೂ ಕೂಡ ಸ್ಮರಿಸಿದಂತಹ ಸಂತೋಷ್ ಅಣ್ಣನವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಂದು ಸಾರಿ ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ಈಗ ಒಂದು ಗೀತೆಯ ಮುಖಾಂತರವಾಗಿ ವೇದಿಕೆ ಮೇಲೆ ಬರಮಾಡಿಕೊಂಡ ಎಲ್ಲರಿಗೂ ಕೂಡ ವಂದನಾರ್ಪಣೆಯನ್ನು ಅರ್ಪಿಸುತ್ತ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇದೆ. ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಮನಸ ಕಟ್ಟುತ್ತೇವ ನಾವು, ಕನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟು. ಕಾರ್ಯಕ್ರಮದಲ್ಲಿ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಸ್ಥಾಪಕರಾದ ಡಾಕ್ಟರ್ ಸಂಗಸಂದ್ರ ವಿಜಯ್ ಕುಮಾರ್ ಅವರು ಮತ್ತು ನೊಂದ ಹೆಣ್ಣು ಮಕ್ಕಳ ಅಣ್ಣನಾಗಿ, ನೊಂದ ಬಡ ಕುಟುಂಬಗಳ ಬಂಧುವಾಗಿ, ನೊಂದವರ ಧ್ವನಿಯಾಗಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ಫ್ರೆಂಡ್ ಸಂತೋಷ್, ದಮನಿತರ ಧ್ವನಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಸ್ಥಾಪಕರು ಮತ್ತು ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ಮತ್ತು ಜಿಲ್ಲಾಧ್ಯಕ್ಷರಾದ ಜನಾರ್ದನ್, ದಲಿತ ಸಿಂಹಸೇನೆ
ಸಂಘಟನೆ ಜಿಲ್ಲಾಧ್ಯಕ್ಷರು ಮಾಸ್ತಿ ಬಾಬು, ಸಮಾಜ ಸೇವಕರು ಆದ ಬಂಗಾರಪೇಟೆ ಯಲ್ಲೇಶ್, ಕೋಲಾರ ಜಿಲ್ಲಾ ಮಹಿಳಾ ಒಕ್ಕೂಟ ನಾಗಮಣಿ ಮತ್ತು ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ಮಾಲೂರು ಶಾಖೆ ಜಿಲ್ಲಾ ಅಧ್ಯಕ್ಷರು ಸುಗಂಡಹಳ್ಳಿ ಮುನಿರಾಜು, ಜಿಲ್ಲಾ ಉಪಾಧ್ಯಕ್ಷರು ಆದ ಪುರಸನಹಳ್ಳಿ ಮಂಜುನಾಥ್ ಕೆ, ಮಾಲೂರು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಗೀತಾ ಸುಗಂಡಹಳ್ಳಿ, ಸರಸ್ವತಮ್ಮ ಮಾರಸಂದ್ರ, ಅರುಣಕುಮಾರಿ ನೆಲ್ಲಹಳ್ಳಿ, ಸೊನ್ನಮ್ಮ ಕರಿನಾಯಕನಹಳ್ಳಿ, ಶಿವರಾಜ್ ನಾಗರಾಜ್ ಕರಿನಾಯಕನಹಳ್ಳಿ, ಮುನಿರಾಜು ಟೇಕಲ್, ಗಣೇಶ್ ಗೋಪಸಂದ್ರ, ಉದಯವಾಣಿ ಮಾಲೂರು, ವಿಜಿ ಮಾಲೂರು ಇನ್ನಿತರರು ಉಪಸ್ಥಿತರಿದ್ದರು.